ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಈ ಕಂದಾಯ ಇಲಾಖೆಯಲ್ಲಿ ಏನ್ ನಡೀತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ದುಡ್ಡೊಂದು ಕೊಟ್ರೆ ಸಾಕು, ಬದುಕಿರೋರನ್ನ ಸಾಯಿಸ್ತಾರೆ, ಸತ್ತಿರೋರನ್ನ ಬದುಕಿಸ್ತಾರೆ. ಯಾರದ್ದೋ ಆಸ್ತಿಗೆ ಯಾರೊಂದೋ ಹಕ್ಕುದಾರರಾಗಿ ಮಾಡ್ತಾರೆ. ಸದ್ಯ ಅಂತಹದ್ದೇ ಒಂದು ಪ್ರಕರಣಕ್ಕೆ ಕೊಡಗು ಸಾಕ್ಷಿಯಾಗಿದೆ. ಹೆಸರು ಸೇಮ್ ಇದೆ ಅಂತ ಹೇಳಿ ಬದುಕಿರೋರನ್ನ ಸಾಯಿಸಿ ಆಸ್ತಿ ದಾಖಲೆ ಸೃಷ್ಟಿ ಮಾಡಿ ಗನ್ ಲೈಸೆನ್ಸ್ ಕೂಡ ಕೊಟ್ಬಿಟ್ಟಿದ್ದಾರಂತೆ. ಏನಿದು ಸ್ಟೋರಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಯಾವುದಾದ್ರೂ ಒಬ್ಬ ಸದಸ್ಯನ ಸೇರಿಸಬೇಕಾದ್ರೆ ಆ ಸದಸ್ಯನಿಗೆ ಆಸ್ತಿ ಹಕ್ಕಿದೆ ಅಥವಾ ಯಾರಾದ ಬೇಸಾಯಗಾರರು ಅದನ್ನು ಹೋಗಿ ನೋಡಲೇಬೇಕಂತಾನೆ. ನೋಡದೇ ಇರೋದು ತಪ್ಪೇ. ಅದು ರೆವಿನ್ಯೂ ಇಲಾಖೆ, ಇದಕ್ಕೆ ನೇರ ಹೊಣೆ ರೆವಿನ್ಯೂ ಇಲಾಖೆ. ಅದಕ್ಕೆ ತಹಸೀಲ್ದಾರ್ ಒಪ್ಪಿಕೊಂಡಿದ್ದಾರೆ. ಆ 60/1 ಆಮೆ ಬಾಲಕೃಷ್ಣ ಅಂತ ಹೇಳ್ತಕ್ಕಂಥ ಹೆಸರು RTCಯಲ್ಲಿ ಹಿಂದಿನಿಂದಲೂ ಇತ್ತು. ಆ ಬಾಲಕೃಷ್ಣ ಅಂತ ಹೇಳ್ತಕ್ಕಂಥವನ್ನ ಅದನ್ನ ಕೇಳಲಿಕ್ಕೆ ಅಂತೇಳಿ ನಮ್ಮ ಕುಟುಂಬಸ್ಥರು ಅಲ್ಲೇ ತೆಗೆದುಹಾಕಿದ್ದಾರೆ. ಅದರ ಕೊಲೆ ಅವರ ಹೆಸರನ್ನು ತೆಗೆದಿದ್ದಾರೆ, ಬಾಲಕೃಷ್ಣನ ಹೆಸರನ್ನು ತೆಗೆದಿದ್ದಾರೆ. ಆದ್ರೆ ಇಲ್ಲಿಗೆ ಹೇಳ್ಕೊಂಡಿದ್ದ ಪೇಪರ್ ಅನ್ನು ಮೂವ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಂತೆ ಅವರ ಹೆಂಡತಿ ಮತ್ತು ಮಕ್ಕಳನ್ನ ಅಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದನ್ನ ಕೇಳುವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಇದರಲ್ಲಿ ಬರ್ತಾ ಇತ್ತು. ಅದು ಸರ್ವೆ ನಂಬರ್ 2/6. ಅದು ಈ ಹಿಂದೆ ನಾವು ಹೋಗತಕ್ಕಂಥ ರಸ್ತೆನು ಮತ್ತು ಮುಸ್ಲಿಂ ಸಮುದಾಯದವರು ನಮ್ಮ ಪಟ್ಟದಾರರ ಹೆಸರಲ್ಲಿ ಇದ್ರೂ ಕೂಡ ಅದನ್ನ ಏಕಾಏಕಿ 17-18ನೇ ಇಸ್ವಿಯಲ್ಲಿ ಅದರ ಇಂಥ ಇಲಾಖೆಯವರು ನಮ್ಮನ್ನ ಈ ಒಂದು ಇದಕ್ಕೆ ತಂದು ಇಳ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದರಂತೆ ಇವತ್ತು ಜೀವಂತ ನನ್ನನ್ನು ಕೊಲೆ ಮಾಡಿದ್ದಾರೆ. ಮತ್ತೆ ಅವರ ರೆವಿನ್ಯೂ ಇಲಾಖೆ ಅವರು ಆಮೆ ಮನೆಯವರೇನಾ? ಏನ್ ಹೇಳಿ, ನಾವು ಆಮೆ ಮನೆಯವರೇ. ಅವರು ಆಮೆ ಮನೆ. ಹಾಗೆ ನಮ್ಮಲ್ಲಿ ಚಟ್ಟಿಮಾನಿಯಲ್ಲಿ ಆಮೆ ಫ್ಯಾಮಿಲಿ ಇದೆ. ಅಲ್ಲೂ ಒಂದು 10-50 ಮಂದಿ ಇದ್ದಾರೆ. ಬಟ್ ಇಲ್ಲಿ ಇರೋರೆ ಇಷ್ಟೇ ಮಂದಿ RTCಯಲ್ಲಿ ಇರೋರೇ ಸಾಗುವಳಿ ಮಾಡ್ತಾ ಇದ್ದಾರೆ. ಅವ್ರನ್ನ ಹೊರತುಪಡಿಸಿ ಅವ್ರನ್ನ ಇಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಈ RTCಯಲ್ಲಿ ಬಾಲಕೃಷ್ಣ ತಳ್ತಕ್ಕಂಥವರು ಅಲ್ಲಿ ಕರಿಕೆಯಲ್ಲೂ ಇದ್ದಾರೆ, ಪಟ್ಟಿಯಲ್ಲಿ ಅವರು ಚಟ್ಟಿಮಾನಿಯಲ್ಲಿ ಇದ್ದಾರೆ, ತನಿಖೆಯಲ್ಲಿ ಇದ್ದಾರೆ. ಅಲ್ಲೂ ಉದ್ದೇಶಪೂರ್ವಕ ಆಗಿದೆ. ಇದು ಉದ್ದೇಶಪೂರ್ವಕ ಅಂತ ಹೇಳಿದ್ರೆ ರೆವಿನ್ಯೂ ಇಲಾಖೆಯವರು ಸಣ್ಣ ಪುಟ್ಟ ಹಣದ ಉದ್ದೇಶಕ್ಕಾಗಿ ಇದನ್ನ ಅಮಿಷಕ್ಕಾಗಿ ಈ ಕೆಲಸ ಮಾಡಿದ್ದಾರೆ. ಕೊಲೆ ಆಗ್ತಾ ಇದೆ. ಇವತ್ತೇನ್ ಮಾಡಿದ್ರಿ ಅನ್ನೋದು ಏನ್ ಹೇಳಿ, ಇವತ್ತೇನ್ ಮಾಡಿದ್ರಿ? ಇವತ್ತು ಬಂದು ನಮ್ಮ RI ಸಾಹೇಬರನ್ನ ಮಾತಾಡಿದ್ದೀವಿ. ಅವರು ಅದನ್ನ ಸ್ಪಂದನೆ ಕೊಟ್ಟಿದ್ದಾರೆ. ಈಗ ನಾವು ತಹಸೀಲ್ದಾರ್ ಅವರ ಆದೇಶದ ಮೇಲೆ ಮಾಡಿದ್ದೀವಿ ಅಂತೇಳಿ ಇಲ್ಲ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೂಡ ಒಂದು 2 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀವಿ 82-84ರಲ್ಲಿ. ಅದರ ಆಧಾರದಲ್ಲಿ ನನ್ನ ತಂದೆ ಕೂಡ ಈ ರೆವಿನ್ಯೂ. ಕೊಡಗಿನ ಕಂದಾಯದ ವಿಚಾರ ರಾಜ್ಯದ ಇತರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಡಿಫರೆಂಟ್ ಆಗಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಅಕ್ರಮಗಳು ನಡೆಯೋದು ಕೂಡ ಕಾಮನ್ ಆಗಿಬಿಟ್ಟಿದೆ. ಅಂತಹದ್ದೇ ಪ್ರಸಂಗ ಕೊಡಗಿನ ಭಾಗಮಂಡಲದ ತಾವೂರು ಗ್ರಾಮದಲ್ಲಿ ನಡೆದಿದೆ. ಇತ್ತೀಚೆಗೆ ತಾವೂರು ಗ್ರಾಮದ ಆಮೆ ಬಾಲಕೃಷ್ಣ ಅನ್ನೋರ ಮನೆಗೆ ಪೊಲೀಸರು ಹೋಗಿದ್ರು. ನೀವು ತಗೊಂಡಿರೋ ಗನ್ ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ ಅಂತ. ಆದರೆ ಇದು ಬಾಲಕೃಷ್ಣ ಅವರಿಗೆ ಶಾಕ್ ನೀಡಿತ್ತು. ಯಾಕಂದ್ರೆ ಅಸಲಿಗೆ ಬಾಲಕೃಷ್ಣ ಗನ್ ತೆಗೆದುಕೊಂಡೇ ಇರಲಿಲ್ಲ. ಇದರ ಹಿಂದೆ ಬಿದ್ದ ಬಾಲಕೃಷ್ಣಗೆ ಗೊತ್ತಾಗಿದ್ದು ತಾನು ಬದುಕೇ ಇಲ್ಲ ಅಂತ. ಅಚ್ಚರಿಯಾದರೂ ಇದು ಸತ್ಯ. ಕುಟುಂಬದ ಜಂಬ ಆಸ್ತಿಯ ಪಹಣಿಯಲ್ಲಿ ಬಾಲಕೃಷ್ಣರ ಆಸ್ತಿ ಖಾತೆ ಪೌತಿ ಆಗೋಗಿತ್ತು. ಬಾಲಕೃಷ್ಣ ಮೃತರಾದ ಹಿನ್ನೆಲೆ ಅವರ ಜಾಗಕ್ಕೆ ಅವರ ಮಕ್ಕಳು ಅಂತ ಬೇರೆ 5 ಮಂದಿಯ ಹೆಸರನ್ನ ಸೇರಿಸಿಕೊಳ್ಳಲಾಗಿತ್ತು. ಈ ಗೋಲ್ಮಾಲ್ನಿಂದಲೇ ಬೇರೆಯವರಿಗೆ ಗನ್ ಕೂಡ ನೀಡಲಾಗಿತ್ತಂತೆ. ತೀರ್ಕೊಂಡು 10-20-30 ವರ್ಷದಿಂದ ಹಿಂದೆ ತೀರ್ದವರು ಇದ್ದಾರೆ. 100 ವರ್ಷ ಆಗಿದ್ದವರು ಇಲ್ಲಿ ಇದ್ದಾರೆ. ಇವತ್ತು ಸೇರಿಸಿ ಅದು ಯಾರಿಗಿದೆ ಅವರಿಗೆ ಸೇರಿಸಿ. ಇವತ್ತು ಯಾರು ಬೇಸಾಯಗಾರ ಇದ್ದಾರೆ ಅವ್ರಿಗೆ ನೀವು ಸೇರಿಸ್ತಾ ಇಲ್ಲ. ಯಾರು ಈ ಹಿಂದೆ ಭಾಗದಿಂದ ಬಂದು ಯಾವುದೋ ಅವರ ಬೆನಿಫಿಟ್ಗೋಸ್ಕರ ಬಂದು ಈ ನಿಮ್ಮ ಈ ಇಲಾಖೆಯ ಯಾವುದಾದ್ರು ವ್ಯಕ್ತಿಗಳ ಶಾಮೀಲಾಗಿ ಇದನ್ನ ಸೇರೋದನ್ನ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನ ತಹಸೀಲ್ದಾರರು ನಮಗೆ ಇದನ್ನ ಪರಿಹಾರ ಮಾಡಿಕೊಡ್ಬೇಕು. ಜೊತೆಯಲ್ಲೇ ಈಗ ಒಪ್ಪಿಕೊಡ್ದು ಹೇಳಿದೆ ನಾನು, ಹಿಂದೂ ಮುಸ್ಲಿಂ ಗಲಾಟೆ ಆಗೋದು ಹೀಗೇನೆ. ಸರ್ಕಾರ ಮಾಡೋದು ನಾವಲ್ಲ. ನಾವು ಬಾಂಧವ್ಯ ಚೆನ್ನಾಗಿದೆ. ಅಲ್ಲಿ ರಸ್ತೆಯಲ್ಲಿ ಇವತ್ತು ಸೇರಿಸಿದ ರಸ್ತೆ ಹೋಗ್ತಾ ಉಂಟು ಸಾರ್ವಜನಿಕದು. ಅದನ್ನು ನಮ್ಮ ಕುಟುಂಬಕ್ಕೆ ಆ ರಸ್ತೆಯೇ ಆಧಾರ. ಅದನ್ನು ಕೂಡ ಸೇರಿಸಿ ಇವತ್ತು RTCಯಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ
ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ? ಕೊಡಗಿನ ಜಂಬಾ ಆಸ್ತಿಯ ಪಹಣಿ ಅಂದರೆ ಅದರಲ್ಲಿ 50ರಿಂದ 100 ಮಂದಿಯವರೆಗೆ ಹೆಸರು ಇರುತ್ತೆ. ಇಡೀ ಕುಟುಂಬಕ್ಕೆ ಆ ಜಂಬಾ ಆಸ್ತಿ ದೊಡ್ಡ ಶಕ್ತಿ ಇದ್ದಂತೆ. ಕುಟುಂಬದವರೆಲ್ಲ ಅದರಲ್ಲಿ ಇರ್ತಾರೆ. ಅಂತಹ ದಾಖಲೆ ಒಳಗೆ ಅದೇ ಹೆಸರು ಹೊಂದಿರೋ ಬೇರೆ ಊರಿನವರು ಕಂದಾಯ ಇಲಾಖೆಯವರ ಕೈಬಿಸಿ ಮಾಡಿ ತಮ್ಮ ಹೆಸರು ಸೇರಿಸಿಕೊಂಡು ಜಂಬಾದ ಲಾಭ ಪಡೆದಿರುವುದಕ್ಕೆ ಅಮೆ ಬಾಲಕೃಷ್ಣ ಪ್ರಕರಣದ ಉದಾಹರಣೆಯಾಗಿದೆ. ಈಗ ಏನಂದರೆ ಇದು ತುಂಬ ತಪ್ಪು. ಯಾಕೆಂದರೆ ಇದನ್ನು ಗೌರ್ಮೆಂಟ್ ಗಮನಕ್ಕೆ ತಂದ್ರೂ ಅದು ಸರಿ ರೆಡಿ ಆಗ್ತಿಲ್ಲ. ಮತ್ತು ಇದು ಈ ಬರೀ ತಾವೂರಲ್ಲಿ ಮಾತ್ರ ಅಲ್ಲ, ಎಲ್ಲ ಗ್ರಾಮದಲ್ಲಿ ಇದು ನಡೀತಾ ಇದೆ. ಯಾರು ಇದನ್ನು ಮುಂದುವರ್ಸೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಮತ್ತು ನಮ್ಮ ಮನೆ ಬಾಲಕೃಷ್ಣ ಅವ್ರದ್ದು ಈ ಥರ ಆಗಿರೋದು ತುಂಬ ತಪ್ಪು. ಅದು ಅವ್ರ ಹೆಸರಿದ್ದು ಅವರು ಜೀವಂತವಾಗಿದ್ದು ಅವರ ಹೆಸರಲ್ಲಿರೋ ಖಾತೆಯನ್ನು ಬೇರೆಯವರಿಗಾಗಿರೋದು ಅದು ಮಂಡಲ ಪಂಚಾಯತಿಯವರು ಅಲ್ಲ, ರೆವಿನ್ಯೂ ಆಫೀಸವರು ಅಲ್ಲ, ಸಂಬಂಧಪಟ್ಟ ಗೌರ್ಮೆಂಟ್ ಅದನ್ನು ಕ್ರಮ ತಗೊಂಡು ಅವರಿಗೆ ಸೂಕ್ತ ಪರಿಹಾರ ಮಾಡಿಕೊಡಬೇಕು ಅಂತ ನಾವು ನಮ್ಮ ತಾವೂರು ಗ್ರಾಮದ ಮೂಲಕ ನಾನು ಎಕೆ ಭರತ್ ಅಯ್ಯನೀರ ಭರತ್ ಅವರು ಅದರ ಮೂಲಕ ಕೇಳ್ಕೊಳ್ತಿದ್ದೀನಿ. ಆದರೆ ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅವರು ಮುಂದೆ ಹೋಗಬೇಕು. ಯಾಕೆಂದರೆ ಅವರು ಸರಿ ಮಾಡಿಕೊಡೋಕ್ಕಾಗಲ್ಲ. ಯಾಕಂದರೆ ಅವರಿಂದನೇ ಬೀಳಬೇಕು ಅದು. ಯಾಕಂದರೆ ಅವರೊಬ್ಬರಿಂದ ಆಗುವ ಕೆಲಸ ಅಲ್ಲ ಇದು. ಯಾಕಂದರೆ ಅಲ್ಲಿ ಕ್ಲರ್ಕ್ ಇರ್ತಾರೆ, ಅವರಿಂದ ಕೆಳಗಿರೋ ಅವ್ರು ಎಲ್ಲ ಮಾಡೋದು ದೊಡ್ಡವ್ರು ಯಾರು ಮಾಡೋದು. ಇದು ಸಣ್ಣ ಎಂಥದ್ದು ಬೆಂಚುಮೆಂಟು ಕ್ಲರ್ಕು ಆ ಲೆವೆಲಿಂದ ಆಗಿರೋದು. ಯಾರೊಂದು ಹೆಸರು ಯಾರಿಗೋ ಸೇರಿಸಿ ಆಮೇಲೆ ಇದು ನೋಡಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ಬಟ್ ಅದು ಗೊತ್ತಿಲ್ಲದೇ ಆಗುವಂಥ ಕೆಲಸನೂ ಅಲ್ಲ ಅದು. ಯಾಕೆ ಎಲ್ಲ ಗೊತ್ತಿದೆ ಆಗೋದು. ಅದನ್ನು ಏನೋ ಸೂಕ್ಷ್ಮವಾಗಿ ಯಾರೂ ಪರಿಗಣನೆ ಮಾಡಲ್ಲ. ಅದನ್ನು ಪರಿಗಣನೆ ಮಾಡಿದರೆ ಈ ಥರ ತಪ್ಪುಗಳು ಆಗಬಾರ್ದು, ಆಗೋದು ಇಲ್ಲ. ಜಂಬಾ ಆಸ್ತಿಯಲ್ಲಿ ಹಕ್ಕು ಇಲ್ಲದ ವ್ಯಕ್ತಿಯೊಬ್ಬರ ಮಕ್ಕಳು ತಮ್ಮ ತಂದೆ ಹೆಸರು ಬಾಲಕೃಷ್ಣ ಇದೆ ಅಂತ ಹೇಳಿ ಜಂಬಾ ಆಸ್ತಿಯಲ್ಲಿ ಹೆಸರಿರುವ ಅಮೆ ಬಾಲಕೃಷ್ಣ ಮೃತರಾಗಿದ್ದಾರೆ ಅಂತ ಬಿಂಬಿಸಿ ಆ ಜಾಗಕ್ಕೆ ತಮ್ಮ ಹೆಸರನ್ನು ಸೇರಿಸಿಕೊಂಡಿದ್ದಾರೆ. ಇದರಲ್ಲಿ ಕಂದಾಯ ಇಲಾಖೆಯ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದ್ದು, ಇದರ ವಿರುದ್ಧ ಮೋಸ ಹೋಗಿರುವ ಅಮೆ ಬಾಲಕೃಷ್ಣ ಎಂಬುವರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆಸ್ತಿ ನಮ್ಮ ಹೆಸರಿನಲ್ಲಿ ಇದ್ದ ಮಾತ್ರಕ್ಕೆ ಅದು ಈ ಕಾಲದಲ್ಲಿ ಸೇಫ್ ಅಲ್ಲ ಅನ್ನೋದಕ್ಕೆ ಈ ಪ್ರಕರಣ ಉದಾಹರಣೆಯಾಗಿದೆ. ಈಗ ಉದ್ದೇಶಪೂರ್ವಕವಾಗಿ ಜಮ್ಮದಲ್ಲಿ ಅವರು ಎಂಟ್ರಿ ಆಗಲಿಕ್ಕೆ ಕಾರಣ, ಈಗಾಗಲೇ ನಮ್ಮ ಕೊಡಗಿನಲ್ಲಿ ಜಮ್ಮ ಕೋವಿ ತೆಗೆಯುವಂಥ ಒಂದು ಇದಿದೆ. ಅದು ಜಮ್ಮ ಕೋವಿ ತೆಗಿಬೇಕಾದ್ರೆ ಜಮ್ಮದಲ್ಲಿ ಅವನು ಮೊದಲು 6 ಕಲಮ್ ಇತ್ತು, ಈಗ 9th ಕಲಮ್ ಇದೆ. 9th ಕಲಮ್ಗೆ ಎಂಟ್ರಿ ಆದರೆ ಮಾತ್ರ ಅವರಿಗೆ ಜಮ್ಮ ಕೋವಿ ತೆಗಿಲಿಕ್ಕೆ ಪ್ರಾವಿಷನ್ ಇರೋದು. ಜಮ್ಮ ಎಕ್ಸಿಬಿಷನ್ ಸರ್ಟಿಫಿಕೇಟ್ ಸಿಕ್ಕಿದರೆ ಕೋವಿ ತೆಗಿಲಿಕ್ಕೆ ಪ್ರಾವಿಷನ್ ಇದೆ. ಅದರಂತೆ ಈಗ ಅಮೆ ಬಾಲಕೃಷ್ಣನ ಹೆಸರಲ್ಲಿ ಜಮ್ಮ ಏನು ಈ ಸರ್ವೆ ನಂಬರಲ್ಲಿ ಎಂಟ್ರಿ ಇತ್ತು, ಅದೇ ಸರ್ವೆ ನಂಬರಿನ RTCಯನ್ನು ತಗೊಂಡೋಗಿ ಇದೇ ಈಗಾಗಲೇ ತೀರ್ಕೊಂಡಿದ್ದಾನೆ ಅಂತ ಹೇಳ್ತಕ್ಕಂಥ ಬಾಲಕೃಷ್ಣ ಕೋವಿಯನ್ನು ತೆಗೆದು ಅದರ ನಂತರ SBL ಕೋವಿ ಮತ್ತು ಒಂದು 22 ಕೋವಿ ಅದೇ ರೈಫಲು ಇದನ್ನು ತೆಗೆದು ಅದು ಎರಡನ್ನೂ ತೆಗೆದು ಅದನ್ನು ಈಗ ವರ್ಗಾವಣೆ ಮಾಡಬೇಕು. ಮಕ್ಕಳಿಗೆ ವರ್ಗಾವಣೆ ಮಾಡಬೇಕಾದ್ರೆ ಪುನಃ ವಾಪಸ್ಸು ಮಕ್ಕಳನ್ನು ಇಲ್ಲಿಗೆ ಸೇರ್ಪಡೆ ಮಾಡಬೇಕು. ಅದರ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಅಲ್ಲಿ ವರ್ಗಾವಣೆಗೆ ಈಗಾಗಲೇ ಇಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಆಗಿದೆ. ಇದನ್ನು ಸರಿಪಡಿಸಬೇಕು. ಇದು ಕೋವಿಯಲ್ಲಿ ಏನಾದರೂ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ, ಇವತ್ತು ನನ್ನನ್ನು ಪೇಪರು ಪೆನ್ನಲ್ಲಿ ಕೊಲೆ ಮಾಡಿದರೆ ವಿನಾ ನಾನು ಜೀವಂತ ಇದ್ದೀನಿ. ಆತ ಈಗಾಗಲೇ ಸತ್ತಿದ್ದಾನೆ, ಅವನು ಈಗಾಗಲೇ ಸತ್ತೋಗಿದ್ದಾನೆ. ಅವನು ಕೋವಿ ತಗೊಂಡು ಈ ಮಕ್ಕಳು ಏನಾದರೂ ಅಲ್ಲಿ ಕೋವಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದು ನಾಳೆ ಇದೇ ಜೀವಂತ ಇರತಕ್ಕಂಥ ಬಾಲಕೃಷ್ಣನ ಜೀವಕ್ಕೆ ಮತ್ತೊಂದು ಕೊಲೆ ಇದು ಆಗುವಂಥ ಒಂದು ಇನ್ಸಿಡೆಂಟ್ ನಡೀತದೆ ಅಂತ ಹೇಳ್ತಕ್ಕಂಥದ್ದನ್ನು ಇಲಾಖೆ ವತಿಯಿಂದಲೇ ಅದೆಲ್ಲ ಒಳಗಡೆ ಸಮಥಿಂಗ್ ನಡೆದು ಈ ರೀತಿಯ ಬೋಗಸ್ ವ್ಯವಹಾರಗಳು ನಡೆದ್ರಿಂದ ಈ ರೀತಿ ಆಗಲಿಕ್ಕೆ ಕಾರಣ. ಇಲಾಖೆಯಲ್ಲೇ ನಾವು ಅದನ್ನು ತಿಳಿಸಿದ್ವಿ, ಯಾವುದು ಜನಸ್ಪಂದನದಲ್ಲಿ ತಿಳಿಸಿದ್ವಿ. ಆದರೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನ ಹರಿಸೋದಿಲ್ಲ. ಅವರಿಗೆ ಯಾರು ತಂದು ಕೊಡ್ತಾರೆ, ಯಾರು ಹೆಚ್ಚು ವರ್ಷ ನೋಂದಣಿ ಮಾಡಲಿಕ್ಕೆ ಬಂದಿಲ್ಲ ಅವ್ರನ್ನ ಮಾತ್ರ ಗುರುತು ಹಚ್ಚಿಕೊಂಡು ಅವರು ಹುಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ಅವರಾಗಿಯೇ ಹೋಗಿ ಇವ್ರನ್ನ ಯಾರನ್ನು ಕರೆದು ಎನ್ಕ್ವೈರಿ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕೆ ಹೇಳೋದು, ನಮ್ಮ ಹೆಸರಲ್ಲಿ ನಮ್ಮ ಆಸ್ತಿ ಅಥವಾ ದಾಖಲೆಗಳು ನಮ್ಮ ಹೆಸರಲ್ಲಿ ಇದ್ರೂ ಕೂಡ ಆಗಾಗ್ಗೆ ಪರಿಶೀಲಿಸಿಕೊಳ್ಬೇಕು ಅಂತ. ಸದ್ಯ ಈ ಪ್ರಕರಣದಲ್ಲಿ ಅದ್ಯಾವ ರೀತಿಯ ನ್ಯಾಯ ಸಿಗುತ್ತೋ, ತಪ್ಪಿತಸ್ಥರಿಗೆ ಯಾವ ಶಿಕ್ಷೆ ಆಗುತ್ತೋ ಕಾದು ನೋಡಬೇಕಾಗಿದೆ. ಕಳೆದ 4 ವರ್ಷಗಳಿಂದ ಸಂಚಾರ ಸ್ಥಗಿತಗೊಂಡಿದ್ದ ದಾಪಕ್ಲು, ಬಾವಲಿ, ಎಡಪಾಲ, ಕಡಂಗ, ಕೆದಮುಳ್ಳೂರು, ವಿರಾಜಪೇಟೆ ಮಾರ್ಗವಾಗಿ ಮೈಸೂರಿಗೆ ತೆರಳುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸೇರಿದ ನೂತನ ಬಸ್ ಸಂಚಾರಕ್ಕೆ ಶಾಸಕ ಎಸ್ ಪೊನ್ನಣ್ಣ ಅವರು ದಾಪಕ್ಲುವಿನಲ್ಲಿ ಚಾಲನೆ ನೀಡಿದರು. ಈ ವ್ಯಾಪ್ತಿಯ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಬಸ್ ಸೇವೆ ಪುನರಾರಂಭಗೊಂಡಿರಲಿಲ್ಲ. ಬಸ್ ಸೇವೆಯಿಂದ ಪುನರಾರಂಭಿಸುವಂತೆ ಈ ವ್ಯಾಪ್ತಿಯ ಸಾರ್ವಜನಿಕರು ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತಂದಿದ್ರು.
ಇದಕ್ಕೆ ಸ್ಪಂದಿಸಿದ ಶಾಸಕರು ಬಸ್ ಸೇವೆ ಒದಗಿಸಿ ಬಸ್ ಚಲಾಯಿಸುವ ಮೂಲಕ ನೂತನ ಬಸ್ ಸಂಚಾರಕ್ಕೆ ನಾಪೋಕ್ಲುವಿನಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಸಂದರ್ಭ ಶಾಸಕ ಪೊನ್ನಣ್ಣ ಮಾತನಾಡಿ, ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿ ಕಳೆದ 4 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಬಸ್ ಸಂಚಾರವನ್ನು ಮತ್ತೆ ಚಾಲನೆಗೆ ತಂದಿದ್ದೇವೆ. ಹಲವಾರು ಮನವಿಗಳ ಬಳಿಕ ಕೆಎಸ್ಆರ್ಟಿಸಿಯವರು ಮನವಿಗೆ ಸ್ಪಂದಿಸಿ ರಸ್ತೆ ಸಂಚಾರಕ್ಕೆ ಅನುಮತಿ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಂಚರಿಸುವ ರಸ್ತೆ ಇದಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಓಡಾಡ್ತಾ ಇರೋದ್ರಿಂದ ಬಸ್ ವ್ಯವಸ್ಥೆಯಿಂದ ತುಂಬಾ ಅನುಕೂಲಕರವಾಗಲಿದೆ ಎಂದರು. 4 ವರ್ಷಗಳ ಹಿಂದೆ ಸಂಚಾರ ಮಾಡ್ತಾ ಇದ್ದ ಬಸ್ ಮೈಸೂರು ಡಿಪೋಗೆ ಸೇರಿದ್ದಾಗಿತ್ತು. ನೂತನ ಬಸ್ ಮಡಿಕೇರಿ ಡಿಪೋಗೆ ಸೇರಿದ್ದು ಮಡಿಕೇರಿಯಿಂದ ಬೆಳಿಗ್ಗೆ 7 ಗಂಟೆಗೆ ಹೊರಟು ನಾಪೋಕ್ಲು, ಬಾವಲಿ, ಎಡಪಾಲ, ಕಡಂಗ, ಕೆದಮಳ್ಳೂರು, ವಿರಾಜಪೇಟೆ ಮಾರ್ಗವಾಗಿ ಮೈಸೂರಿಗೆ ಸಂಚರಿಸಲಿದೆ. ಸಂಜೆ 3:30ಕ್ಕೆ ವಿರಾಜಪೇಟೆಯಿಂದ ಹೊರಡಲಿದೆ. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಸೋಮಣ್ಣ, ನಾಪೋಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷೆ ಶಶಿ ಮಂದಣ್ಣ, ಕೆಡಿಪಿ ಸದಸ್ಯ ಲವ ಚಿನ್ನಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ಟಿಂಬರ್ ತುಂಬಿದ ಲಾರಿಯೊಂದು ಮುಖ್ಯ ರಸ್ತೆಯಲ್ಲಿಯೇ ಮಗುಚಿ ಬಿದ್ದಿರುವ ಘಟನೆ ಸಿದ್ದಾಪುರದ ಅಂಬೇಡ್ಕರ್ ನಗರದ ಸಮೀಪದ ವಿರಾಜಪೇಟೆ ಮಾರ್ಗದಲ್ಲಿ ನಡೆದಿದೆ. ಮಂಗಳವಾರ ತಡರಾತ್ರಿ ಮರದ ದಿಮ್ಮಿಗಳಿಂದ ಸಾಗಾಟ ಮಾಡ್ತಾ ಇರುವ ಸಂದರ್ಭ ಈ ಅನಾಹುತ ಸಂಭವಿಸಿದೆ. ಸಿದ್ದಾಪುರ ವಿರಾಜಪೇಟೆ ರಸ್ತೆ ದುರಸ್ತಿ ಕಾರ್ಯ ನಡೀತಾ ಇದ್ದು, ರಸ್ತೆಯ ಮೋರಿಯ ಒಂದು ಬದಿಯಲ್ಲಾಗಿರುವ ಗುಂಡಿಯಲ್ಲಿ ಬಿದ್ದು ಮರದ ದಿಂಬಿಗಳ ಸಮೇತ ಲಾರಿ ಮಗುಚಿಕೊಂಡಿದೆ. ಬೆಳಿಗ್ಗೆ ಮಗುಚಿದ ಲಾರಿಯಿಂದ ಕೆಳಗೆ ಬಿದ್ದ ಮರದ ದಿಂಬಿಗಳನ್ನು ಮತ್ತೊಂದು ಲಾರಿಗೆ ತುಂಬಿಸಿ ಸಾಗಿಸಲಾಗಿದೆ. ಮಳೆಗಾಲದಲ್ಲಿ ಭಾರೀ ಗಾತ್ರದ ವಾಹನಗಳು ಹೆಚ್ಚು ಭಾರ ಹೊತ್ತು ಸರಕು ಸಾಗಾಟ ಮಾಡ್ತಾ ಇರೋದ್ರಿಂದ ಜಿಲ್ಲೆಯ ರಸ್ತೆಗಳು ಹಾಳಾಗುವ ನಿಟ್ಟಿನಲ್ಲಿ ಭಾರೀ ವಾಹನಗಳ ಓಡಾಟ ಮತ್ತು ಮರದ ದಿಮ್ಮಿಗಳ ಸಾಗಾಟಕ್ಕೆ 1 ತಿಂಗಳ ಕಾಲ ನಿರ್ಬಂಧ ವಿಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು. ಆದರೆ ಜಿಲ್ಲೆಯಲ್ಲಿ ಮರದ ದಿಮ್ಮಿಗಳ ಸಾಗಾಟ ಮಾತ್ರ ನಿರ್ಭೀತಿಯಿಂದ ನಡೀತಾ ಇರುವುದಕ್ಕೆ ಈ ಘಟನೆ ಪುಷ್ಟಿ ನೀಡಿದೆ. ಮರದ ದಿಮ್ಮಿಗಳ ಸಾಗಾಟ ಸಂದರ್ಭ ಈ ಘಟನೆ ನಡೆದಿದ್ದು, ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವೇ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇವೆ. ಜಿಲ್ಲಾಡಳಿತದ ಆದೇಶವಿದ್ರೂ ನಿರ್ಭೀತಿಯಿಂದ ಮರದ ದಿಮ್ಮಿಗಳಿಂದ ಭಾರೀ ವಾಹನಗಳಲ್ಲಿ ಸಾಗಾಟ ಮಾಡ್ತಾ ಇರುವುದು ಕಂಡುಬರ್ತಾ ಇದ್ದು, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಘಟನೆಯ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಸುಬ್ರಮಣಿ, ಸಿದ್ದಾಪುರ. ಟಿಂಬರು ಹೊತ್ತು ಬಂದಂಥ 12 ಚಕ್ರದ ವಾಹನವೊಂದು ಸಿದ್ದಾಪುರದ ಹಳೆ ಸಿದ್ದಾಪುರದಲ್ಲಿ ನಿನ್ನೆ ಪಲ್ಟಿಯಾಗಿದೆ. ಇದು ಅದಕ್ಕೆ ಕೆಪಾಸಿಟಿಗಿರುವಂಥ ಅಧಿಕ ಲೋಡನ್ನು ಹೊತ್ತು ತಗೊಬಂದಿದೆ ಮತ್ತು ರಾತ್ರಿಯಲ್ಲಿ ಈ ಕಳ್ಳ ಸಾಗಾಣಿಕೆಗಳು ಯಥೇಚ್ಛವಾಗಿ ನಡೆಯುವಂಥ ಈ ಸಂದರ್ಭದಲ್ಲಿ ರಸ್ತೆ ಒಂದು ಬದಿ ಇನ್ನೂ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಅವರ ಗಮನಕ್ಕೆ ಬರದೆ ಅಲ್ಲಿ ನಡೀತಿರುವಂಥ ಕಾಮಗಾರಿಯನ್ನು ಅವರು ಗಮನಿಸದೆ ಲಾರಿಯನ್ನು ಚಲಾಯಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಲಾರಿ ಅಲ್ಲಿ ಪಲ್ಟಿಯಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆಯಲ್ಲಿ ಭಾಳ ವಿಶೇಷವಾಗಿ ರಸ್ತೆಗಳು ಭಾಳ ದುರ್ಸ್ಥಿತಿಗೆ ಹೋಗ್ತಾ ಇದೆ. ಹೆಚ್ಚು ಲೋಡು ಹೊತ್ತಂಥ ವಾಹನಗಳು ಸಂಚರಿಸಬಾರ್ದು ಅಂತೇಳಿ ಈಗಾಗಲೇ ನಿರ್ಬಂಧ ಹೇರಿದ್ರು. ರಾತ್ರೋರಾತ್ರಿ ಇಲಾಖೆಗೆ ಗೊತ್ತಿಲ್ಲದ ಹಾಗೆ ಈ ರೀತಿಯ ದೊಡ್ಡ ವಾಹನಗಳಲ್ಲಿ ಟಿಂಬರ್ಗಳನ್ನು ಸಾಗಿಸಲಾಗ್ತಿದೆ. ಜಿಲ್ಲಾಡಳಿತ ತಕ್ಷಣಕ್ಕೆ ಇದರ ಮಧ್ಯಪ್ರವೇಶ ಮಾಡುವುದರ ಜೊತೆಗೆ ಇದನ್ನು ತಡೆ ಹಿಡಿಯಬೇಕು ಮತ್ತು ಯಾರೆಲ್ಲ ಈ ರೀತಿಯ ದಂಧೆಯಲ್ಲಿ ತೊಡಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡಿದರು.
ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿ ನಗರದಲ್ಲಿ ಮನೆಗೆ ರಸ್ತೆ ಇಲ್ಲದೆ ಮೃತದೇಹ ಹೊತ್ತು ಹೋಗುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಮಡಿಕೇರಿ ನಗರಸಭೆ ವ್ಯಾಪ್ತಿಯ ಕನ್ನಂಡ ಬಾಣೆಯ ಸುಮಾರು 50 ಕುಟುಂಬಗಳ ಮನೆಗಳಿಗೆ ರಸ್ತೆ ಇಲ್ಲದೆ ಮೆಟ್ಟಿಲು ಏರಿ ಹೋಗಬೇಕು. ಅದಕ್ಕೆ ಸಾಕ್ಷಿಯಾದ ಘಟನೆಯೊಂದು ನಡೆದಿದ್ದು, ಮೃತದೇಹವೊಂದ ಮನೆಗೆ ತರಲು ವಾಪಸ್ ಕೊಂಡೊಯ್ಯಲು ಕುಟುಂಬದವರು ಪರದಾಡಿದ್ದಾರೆ. ಅನಾರೋಗ್ಯದ ಕಾರಣದಿಂದ ಮೃತಪಟ್ಟಿದ್ದ ಕನ್ನಂಡ ಬಾಣೆಯ ಧರ್ಮಣ್ಣ ಅವರ ಮೃತದೇಹವೊಂದ ಆಸ್ಪತ್ರೆಯಿಂದ ಮನೆಗೆ ತರುವಾಗ ಕುಟುಂಬ ಹೈರಾಣಾಗಿ ಹೋಗಿದೆ. ಮೃತದೇಹವೊಂದ ಹೊತ್ತುಕೊಂಡೇ 100ಕ್ಕೂ ಅಧಿಕ ಮೆಟ್ಟಿಲು ಏರಿ ಇಳಿಯುವ ದೃಶ್ಯ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಿದೆ. ಒಬ್ರು ಕೈ ಹಿಡಿದಪ್ಪ. ಗೋವಿಂದ ರೀ ಗೋವಿಂದ. ಗೋವಿಂದ ಇನ್ನು ಈ ಕನ್ನಂಡ ಬಾಣೆಗೆ ರಸ್ತೆ ನಿರ್ಮಾಣಕ್ಕೆ 25 ಲಕ್ಷ ಹಣ ಮೀಸಲಾಗಿದೆ, ಟೆಂಡರ್ ಆಗಿದೆ. ಆದರೆ ಅರಣ್ಯಕ್ಕೆ ಹೊಂದಿಕೊಂಡಂತೆ ಇರುವುದರಿಂದ ರಸ್ತೆ ಮಾಡಲು ಅರಣ್ಯ ಇಲಾಖೆ ಬಿಡ್ತಾ ಇಲ್ಲ. ಹೀಗಾಗಿ ಮೆಟ್ಟಿಲು ಏರಿಯೇ ಹೋಗಬೇಕಾದ ಅನಿವಾರ್ಯತೆಯಲ್ಲಿ ಕುಟುಂಬಗಳು ಇದ್ದು, ರಸ್ತೆ ಮಾಡಲು ಅರಣ್ಯ ಇಲಾಖೆ ಅನುಮತಿ ನೀಡಬೇಕು ಅಂತ ಜನರು ಒತ್ತಾಯಿಸಿದ್ದಾರೆ. ಗೊತ್ತಿಲ್ಲಕ್ಕ. ನಾನು ಬಟ್ಟೆ ಒಗಿಕ್ಕಿದ್ರೆ ಒಂದು ಬಟ್ಟೆ ಚೇಂಜ್ ಮಾಡಿ ಕೊಡಗಿನ ಏಕೈಕ ನಗರಸಭೆ ಮಡಿಕೇರಿಯ ಕನ್ನಂಡ ಬಾಣೆಯ ವಾರ್ಡ್ ನಂಬರ್ 6 ಇಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ನಾವು ಒಂದು ಫಾರೆಸ್ಟಿಗೆ ಹೊಂದಿಕೊಂಡಿರುವಂತೆ ಸುಮಾರು ಮನೆಗಳಿಗೆ 1992ರಲ್ಲಿ ಹಕ್ಕುಪತ್ರವನ್ನು ನೀಡಿ ಈಗಾಗಲೇ ನಮೂನೆ 3 ಸಾಕೊಟ್ಟು ಇವತ್ತು ದಾಖಲಾತಿಯನ್ನು ಮಾಡಲಾಗಿದೆ. ಆದರೆ ಅವರಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ. ಆ ರಸ್ತೆ ಇಲ್ಲ ಅಂತ ಹೇಳೋ ಒಂದೇ ಕಾರಣಕ್ಕಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಕೂಡ ನಾವು ಈ ಸಲ ಹಣ ಇಲ್ಲದಿದ್ದರೂ ಈ ಸಲ 4th ಫೇಸ್ 4ನೇ ಹಂತದ ಇದರಲ್ಲಿ ನಗರೋತ್ಥಾನದಲ್ಲಿ ಸುಮಾರು 25 ಲಕ್ಷದಷ್ಟು ಹಣವನ್ನು ನಾವಿಲ್ಲಿ ರಿಸರ್ವ್ ಮಾಡಿದ್ವಿ. ಆದರೆ ನಮ್ಮ ಟೆಂಡರು ಕೊಟ್ಟಾಗಿದೆ. ಆದರೆ ಇಲ್ಲಿ ನಮ್ಮ ಫಾರೆಸ್ಟ್ನವರು ಇದಕ್ಕೆ ನಮಗೆ ತೊಂದರೆ ಕೊಟ್ಟು ಇವತ್ತವರೆಗೂ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಫಾರೆಸ್ಟ್ ಹೊಂದಿಕೊಂಡಿರುವಂತೆ ಈ ಜಾಗ ಇದೆ. ಅಲ್ಲಿ ನಮಗೆ ರಸ್ತೆಯನ್ನು ಆಲ್ರೆಡಿ ನಮ್ಮ ಫುಟ್ಪಾತ್ಗಳೇನು ನಾವು ಹಳೆ ಹಿಂದಿನ ಕಾಲದಲ್ಲಿ ಮಾಡಿದ್ದಿದೆ, ಅದನ್ನೇ ನಾವು ಒಡೆದು ಒಂದು ರಸ್ತೆ ಮಾಡಲಿಕ್ಕೆ ನಾವು ಈಗಾಗಲೇ ತಯಾರಿಯನ್ನು ಮಾಡಿದ್ವಿ. ಆದರೆ ಇಲ್ಲಿನ DFO ಸರ್ಕಾರ ಏನು ಫಾರೆಸ್ಟ್ನ ಒಂದು ಕಾನೂನನ್ನು ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳೋ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ ಅವರ ಒಂದು ನಮ್ಮ ಇದೇ ಒಂದು ಭಾಗದ ಒಂದು ಧರ್ಮಣ್ಣ ಅಂತ ಹೇಳೋರು ಇವತ್ತು ಸಾವನ್ನಪ್ಪಿದ್ದಾರೆ. ಅವರ ಶವವನ್ನು ತರಲಿಕ್ಕೂ ಕೂಡ ನಾವು ಹರಸಾಹಸವನ್ನು ಮಾಡಿ ಇವತ್ತು ಆ ಒಂದು ಶವವನ್ನು ಇವತ್ತು ಸಂಸ್ಕಾರಕ್ಕೆ ತಗೊಂಡೋಗುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಇನ್ನಾದರೂ ನಮ್ಮ ಶಾಸಕರು ಮಂತರಗೌಡ ಅವರು ಜೊತೆಗೆ ನಮ್ಮ ಈ ಫಾರೆಸ್ಟ್ನವರು ಈಗಲೂ ದುಡ್ಡು ಅದರ ರಿಸರ್ವೇಷನ್ ಆ ದುಡ್ಡು ರೆಡಿ ಇದೆ. ನಾವಿನ್ನೂ ಅದನ್ನು ಯಾವುದಕ್ಕೂ ಉಪಯೋಗಿಸಿಲ್ಲ. ದಯವಿಟ್ಟು ಅವಕಾಶ ಮಾಡಿಕೊಟ್ಟು ಆ ರಸ್ತೆಯನ್ನು ಮಾಡಿಕೊಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ. ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಹಾಗೂ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು. ಗೋಣಿಕೊಪ್ಪದ ಸ್ವಾತಂತ್ರ್ಯ ಹೋರಾಟಗಾರರ ಸಭಾಂಗಣದಲ್ಲಿ ಆಯೋಜಿತ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪನ್ನಣ್ಣ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ವಿಶೇಷ ಚೇತನರ ನಮ್ಮ ನಿಮ್ಮಂತೆ ಜೀವನ ನಡೆಸುವಂತಹ ವ್ಯವಸ್ಥೆ ಕಲ್ಪಿಸಲು ನಾವೆಲ್ಲರೂ ಮುಂದಾಗಬೇಕೆಂದು ಸಲಹೆ ನೀಡಿದರು.
ಕಾರ್ಯಕ್ರಮದಲ್ಲಿ 67 ಮಂದಿ ವಿಶೇಷ ಚೇತನರಿಗೆ 6 ಲಕ್ಷ ರೂಪಾಯಿಗಳ 116 ಸಾಧನ ಸಲಕರಣೆಗಳನ್ನು ಶಾಸಕ ಪೊನ್ನಣ್ಣ ಅವರು ವಿತರಿಸಿದರು. ಇದೇ ಸಂದರ್ಭ ಶಾಸಕ ಅಜ್ಜಿಕುಟೀರ ಪೊನ್ನಣ್ಣ ಅವರ 51ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಜರಿದ್ದವರು ಶಾಸಕರಿಗೆ ಹೂಗುಚ್ಛ ನೀಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಶಾಸಕ ಪೊನ್ನಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕರು ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಪೊನ್ನಣ್ಣ ಅವರಿಗೆ ನೆನಪಿನ ಕಾಣಿಕೆಯಾಗಿ ನೀಡುವ ಮೂಲಕ ಶಾಸಕರನ್ನ ಸನ್ಮಾನಿಸಿದರು. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ, ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಇಂಥ ಒಂದು ಅತಿ ಅವಶ್ಯಕ ಮತ್ತು ಪ್ರಸ್ತುತ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ADIP ಕೊಡಗು ಕ್ಯಾಂಪ್ ಅವರು ಇವತ್ತು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಜೊತೆ ಕೈ ಜೋಡಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳಷ್ಟು ವಿಶೇಷ ಚೇತನರಿಗೆ ಅವಶ್ಯಕತೆ ಇರುವಂಥ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ. ವೀಲ್ ಚೇರ್ ಇರ್ಬೋದು, ಮತ್ತು ಹಿಯರಿಂಗ್ ಏಡ್ಸ್ ಮತ್ತು ಕ್ರಚಸ್, ಎಲ್ಲವನ್ನು ವಾಕಿಂಗ್ ಸ್ಟಿಕ್ಸ್, ಈ ರೀತಿಯಾಗಿ ಅವರಿಗೆ ತಮ್ಮ ದಿನನಿತ್ಯದ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಅವಶ್ಯಕ ಇರುವಂಥ ಈ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಭಾಳ ಸಂತೋಷದಿಂದ, ಭಾಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಮ್ಮೆಲ್ಲರ ಜವಾಬ್ದಾರಿ, ವಿಶೇಷ ಚೇತನರು ನಿಮ್ಮಂತೆ ತಮ್ಮ ಜೀವನವನ್ನು ನಡೆಸುವಂಥ ವ್ಯವಸ್ಥೆಗೆ ನಾವೆಲ್ಲ ಕೂಡ ಮುಂದಾಗಬೇಕು. ಅವ್ರಿಗೆ ಎಲ್ಲೂ ಕೂಡ ಸಮಸ್ಯೆಗಳಾಗಬಾರ್ದು, ತೊಂದರೆಗಳಾಗಬಾರ್ದು. ಎಲ್ಲ ಕಡೆ ಓಡಾಡಲಿಕ್ಕೆ ಮತ್ತು ಅವರ ಕೆಲಸವನ್ನು ನೆರವೇರಿಸಲಿಕ್ಕೆ ಎಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಷ್ಟು ಕೂಡ ಕಮ್ಮಿ. ಅದರಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ. ನಾನು ಹೆಚ್ಚು ಮಾತಾಡೋದ್ರಿಂದ ಬೇರೆ ಕಾರ್ಯಕ್ರಮಗಳು ಕೂಡ ಇರೋದರಿಂದ ಇವತ್ತು ಇವ್ರಿಗೆಲ್ಲರಿಗೂ ಕೂಡ 6 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿಯಷ್ಟು ಅನುದಾನದ ಈ ಒಂದು ಸಾಮಗ್ರಿಗಳ ವಿತರಣೆ ನಡೆಯಲಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಕೊಡಗು ಜಿಲ್ಲೆಯ ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಯನ್ನು ಉಲ್ಲಂಘಿಸಿ ಅಕ್ರಮವಾಗಿ ನಿರ್ಮಿಸಿರುವ ರೆಸಾರ್ಟ್ಗಳನ್ನು ತಕ್ಷಣ ನೆಲಸಮಗೊಳಿಸಬೇಕೆಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ ಸಂಸ್ಥೆ ಹಾಗೂ ಸೋಮವಾರಪೇಟೆ ತಾಲೂಕಿನ ಕಿರಗಂದೂರು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ ಅಧ್ಯಕ್ಷ ಕರ್ನಲ್ ಚೆಪ್ಪುಡಿರಾಪಿ ಮುತ್ತಣ್ಣ, ಜಿಲ್ಲೆಯ ವಿವಿಧೆಡೆ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿದ್ದು ಭೂಕುಸಿತ ಪ್ರದೇಶಗಳಲ್ಲಿ ಅಪಾಯವನ್ನು ಎದುರಿಸ್ತಾ ಇವೆ. ಒಂದು ವೇಳೆ ಭೂಕುಸಿತ ಉಂಟಾಗಿ ರೆಸಾರ್ಟ್ಗಳು ಹಾನಿಗೀಡಾದರೆ ಇವುಗಳಲ್ಲಿ ತಂಗಿರುವ ಪ್ರವಾಸಿಗರು ಹಾಗೂ ಉದ್ಯೋಗಿಗಳು ಸಾವಿಗೀಡಾಗುವ ಸಾಧ್ಯತೆಗಳಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರಸ್ತುತ ಮಳೆಗಾಲದಲ್ಲಿ ಅಥವಾ ನಂತರದ ಮಳೆಗಾಲದಲ್ಲಿ ರೆಸಾರ್ಟ್ಗಳು ಭೂಕುಸಿತದಿಂದ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ. ಇದರಿಂದ ರೆಸಾರ್ಟ್ಗಳಲ್ಲಿ ವಾಸ ಮಾಡುವ ಅತಿಥಿಗಳು, ಕೆಲಸ ಮಾಡುವ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರ ಜೀವಕ್ಕೆ ಕೂಡ ಅಪಾಯ ಎದುರಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ತುರ್ತಾಗಿ ಅಕ್ರಮ ರೆಸಾರ್ಟ್ ಪ್ರಕರಣವನ್ನು ತನಿಖೆಗೆ ಒಳಪಡಿಸಿ ತಪ್ಪೆಸಗಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ರೆಸಾರ್ಟ್ಗಳನ್ನು ನೆಲಸಮಗೊಳಿಸಬೇಕೆಂದು ಕರ್ನಲ್ ಚೆಪ್ಪುಡಿರಾಪಿ ಮುತ್ತಣ್ಣ ಒತ್ತಾಯಿಸಿದರು. ಅದು ಮೋದೂರು ವಿಲೇಜ್, ಕೆರ್ತಲ್ ಗ್ರಾಮ ಪಂಚಾಯತ್. ಅದು ಭಯಂಕರ ಲ್ಯಾಂಡ್ ಸ್ಲೈಡ್ ಏರಿಯಾದಲ್ಲಿ ಎಷ್ಟೆಷ್ಟೋ ಹಲವಾರು ಕಾಟೇಜಸ್ ಬಂದ್ಬಿಟ್ಟಿದೆ. ಅವ್ರ ಕೆಳಗೆ ಗದ್ದೆಯಲ್ಲೇ ಅವರು ದೊಡ್ಡ ಪೂಲು, ಬೋಟಿಂಗು ಏನೆಲ್ಲ ಮಾಡ್ತಿದ್ರು. ಯಾರು ಪರ್ಮಿಷನ್ ಕೊಟ್ಟರು ಅದಕ್ಕೆ ಇದನ್ನ ಮಾಡ್ತಿದ್ರು? ಮತ್ತೆ ಮೊನ್ನೆ ನಾವು ಇದು JW ಮ್ಯಾರೇಜ್ ರಿಸಾರ್ಟ್ ಆದಮೇಲೆ ನಾವು ಗೋಪಿನಾಥ್ ಅವ್ರ ಇದ್ರು ನಮ್ಮ ಜೊತೆಲಿ ಗಾಳಿಬೀಡ್ಗೆ ಹೋಗ್ತೀವಿ. ಗಾಳಿಬೀಡಲ್ಲಿ ನವೋದಯ ಹೈಸ್ಕೂಲ್ ಸಮೀಪ ಇನ್ನೊಂದು ರಿಸಾರ್ಟ್ ಬಂದ್ಬಿಟ್ಟಿದೆ. ಅದು ಅಂಡರ್ ಕನ್ಸ್ಟ್ರಕ್ಷನ್, ಸ್ಟೀಪ್ ಸ್ಲೋಪ್, ಅದೆಲ್ಲ ಲ್ಯಾಂಡ್ ಸ್ಲೈಡ್ ಇದೆ.
ಇಷ್ಟೇ ಹೇಳೋದು, ನಾವು ಎಲ್ಲ ಸುಮ್ಮನೆ ಇದು ಮಾಡ್ತಾ ಇಲ್ಲ. ಆದರೆ ಇವಾಗ ನಾಳೆ ಇದೇ ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು ಅಂತ, ಆ ಲೂಸ್ ಸಾಯಿಲ್ ಅದು ಎಷ್ಟು ನೀರು ಕುಡಿಬಹುದು ಅದೊಂದು ನೆಲಗೆ ಒಂದು ತಾಕಕ್ಕೆ ಇದು ಜಾಸ್ತಿ ತಡೆಯೋಕ್ಕಾಗೋದಿಲ್ಲ. ಲ್ಯಾಂಡ್ ಸ್ಲೈಡ್ ಆಗ್ತದೆ, ಆ ಕಾಟೇಜ್ ಬೀಳ್ತದೆ. ಅಲ್ಲಿ ಎಷ್ಟು ಬಂದಿದ್ದಾರೆ ಪಾಪ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಮೌಜ್ ಮಾಡಲಿಕ್ಕೆ ಅವರು ಸಾಯ್ತಾರೆ. ಆ ರಿಸಾರ್ಟಿನ ಸ್ಟಾಫ್ ಸಾಯ್ತಾರೆ, ಪಾಪ ಏನೋ ಬಟ್ಟೆ ಬಾಡಿಗೆ ಬಂದು ಎಂಪ್ಲಾಯ್ಮೆಂಟ್ ಅವರು ಸಾಯ್ತಾರೆ. ಸುತ್ತಮುತ್ತ ಗ್ರಾಮಸ್ಥರಿಗೆ ಅವ್ರಿಗೆ ಸಹ ಪ್ರಾಣಕ್ಕೆ ಅಪಾಯ ಇದೆ. ಸೊ ನಾವು ಡಿ ಸಿಗೆ ಹೇಳೋದು, ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಿ, ಎನ್ಕ್ವೈರಿ ಮಾಡಿ. ಈ ರಿಸಾರ್ಟ್ಸ್ ಎಲ್ಲ ನಮ್ಮ ಪ್ರಕಾರ ಡೆಮಾಲಿಷ್ ಆಗಬೇಕು. ಡೆಲ್ಲಿ ಮಧ್ಯದಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಡೆಮಾಲಿಷ್ ಆಗಿದೆ. ಕೇರಳದಲ್ಲಿ ಆ ಸಮುದ್ರ ಸಮೀಪ ಇಲ್ಲಿಗಲ್ ರಿಸಾರ್ಟ್ಸ್ ಇದೆಲ್ಲ ಡಿಮಾಲಿಷ್ ಆಗಿದೆ. ಇದು ಮಾಡಿ, ಡೆಮಾಲಿಷ್ ಮಾಡಿ. ಯಾರು ನಮಗೆ ಇದು ಬೇಡ. ಮತ್ತೆ ಯಾರು ಅಧಿಕಾರಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಜೈಲು ಹೋಗ್ಬೇಕು. ಅವರು ಜನರ ಪ್ರಾಣದ ಜೊತೆ ಅವರು ಆಟ ಆಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ನಿಮಗೆಲ್ಲ ಗೊತ್ತು, ಅದೇ ಹೇಳಿಕ್ಕೆ ಅವಶ್ಯಕತೆ ಇಲ್ಲ. ಹೇಗೆ ಎಲ್.ಒ.ಸಿ ಕೊಡ್ತಾರೆ, ಯಾಕಾಗಿ ಕೊಡ್ತಾರೆ ಹೇಳಿ ಅವಶ್ಯಕತೆ. ದೊಡ್ಡ ಒಂದು ಗಂಭೀರ ವಿಷಯ. ನಾವು ಬರುವ ದಿನದಲ್ಲಿ ಇದು ದೊಡ್ಡ ಪ್ರೊಟೆಸ್ಟ್ ಮಾಡ್ತೀವಿ. ಆದರೆ ಅದಕ್ಕೆಲ್ಲ ನಿಮ್ಮದು ಪ್ರಶ್ನೆ ಬೆಂಬಲ ಬೇಕು ಅಂತ ನಾವು ಕೇಳ್ತೀವಿ. ಮಕ್ಕಂದೂರಿನಲ್ಲಿ ನಿರ್ಮಾಣಗೊಂಡಿರುವ ರೆಸಾರ್ಟ್ ಕುರಿತು ಮಾಹಿತಿ ಹಕ್ಕು ನಿಯಮದಡಿ ಜಿಲ್ಲಾಡಳಿತದಿಂದ ಮಾಹಿತಿ ಬಯಸಲಾಗಿತ್ತು. ಇಲ್ಲಿ ರೆಸಾರ್ಟ್ ನಿರ್ಮಿಸಲು ಯಾರೂ ಅನುಮತಿ ನೀಡಿಲ್ಲವೆಂದು ಉತ್ತರ ದೊರೆತಿದೆ. ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಕೇಳಿದಾಗ ತಮಗೇನೂ ತಿಳಿದಿಲ್ಲವೆಂದು ಹೇಳಿದ್ದು ಇದು ಅಚ್ಚರಿಗೆ ಕಾರಣವಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೇ ಇರುವುದರಿಂದ ಕರ್ನಾಟಕ ಭೂಕಂದಾಯ ಕಾಯ್ದೆಯ ಉಲ್ಲಂಘನೆ ಮತ್ತು ಅಕ್ರಮ ರೆಸಾರ್ಟ್ಗಳ ನಿರ್ಮಾಣದ ವಿರುದ್ಧ ತಾವು ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು. ಹೋಗಿ ನಾವು ಖುದ್ದಾಗಿ ಒಂದ್ಸತಿ ಮಾತಾಡಿದ್ದೀವಿ, ಮನವರಿಕೆ ಮಾಡಿದ್ದೀವಿ, ಎಲ್ಲ ಹೇಳ್ಕೊಟ್ಟಿದ್ದೀವಿ, ಏನು ಆಗ್ತಿದೆ, ಏನು ನಮ್ಮ ಕೊಡಗಲ್ಲಿ ಏನು ತೊಂದರೆ ತಾಪತ್ರಗಳಿವೆ ಅಂತ ಹೇಳಿದ್ದೀವಿ. 2018ರಲ್ಲಿ ಅವಾಗ ಇಷ್ಟು ರಿಸಾರ್ಟ್ಗಳು ಇರಲಿಲ್ಲ. ಆ ಟೈಮಲ್ಲಿ ಅಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ. ಇವಾಗ ಇಲ್ಲಿ ಹೇಳೋದಾದರೆ ಈ ಮೊನ್ನೆ ನಾವು ವಿಸಿಟ್ ಮಾಡೋದಂಥ ಜಾಗ ಒಂದು ಮ್ಯಾರಿಯಟ್ ರಿಸಾರ್ಟ್ ಕೆಳಗಡೆ ಅದು ವೆಟ್ಲ್ಯಾಂಡ್ ಗದ್ದೆ, ಅಲ್ಲಿ ಅಷ್ಟು ನೀರಿನ ಅಂಶ ಇದೆ. ಅದು ಯಾವತ್ತಾದರೂ ಅಷ್ಟು ಮಳೆ ಬರಬೇಕಾದ್ರೆ ಖಂಡಿತವಾಗಿ ಜರಿದು ಬೀಳುವಂಥ ಒಂದು ಪರಿಸ್ಥಿತಿ. ಹಾಗಾದರೆ ಅದು ಜರಿದು ಬಿದ್ದರೆ ಅದು ಏನು ಅಪಾಯ ಆಗ್ಬೋದು? ಅಲ್ಲಿ ಡಿ ಸಿ ಅವರು ಇಷ್ಟು ನಾವು ಹಿಂದೆನೂ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ, ಇವತ್ತುವರೆಗೂ ಅವರು ಹೋಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡಲಿಲ್ಲ, ನೋಡಲಿಲ್ಲ, ಅದಕ್ಕೆ ಒಂದು ಪ್ರತಿ ಉತ್ತರವಾಗಿ ಏನು ಕೊಡಲಿಲ್ಲ. ಹಾಗಾದರೆ ಇದು ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಆಮೇಲೆ ಅದು ಕೂಡ ನಾವು ಗಾಳಿಬೀಡು ಹೋಗಿದ್ವಿ. ಗಾಳಿಬೀಡಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಆ ಒಂದು ರಿಸಾರ್ಟ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಆಯಿತಾ. ಅದು ಯಾವ ಥರ ಇದೆ ಅಂತ ಒಂದು ವಿಡಿಯೋ ಇದೆ, ಅದು ಪಬ್ಲಿಕ್ ಮೀಡಿಯಾದಲ್ಲಿ ಬಂದಿದೆ. ಆ ವಿಡಿಯೋ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ಒಂದು ಬೆಟ್ಟದ ತುದಿಯಲ್ಲಿ. ಅಲ್ಲಿಗೆ ಅದೇ ಕಂಪನಿಯವರು ಒಂದು ಕಾಂಕ್ರೀಟ್ ರಸ್ತೆ ಸಮೇತ ಮಾಡಿದ್ದಾರೆ. ಅದನ್ನು ಶಕ್ತಿ ದಿನಪತ್ರಿಕೆಯಲ್ಲೂ ಹಾಕಿದ್ದಾರೆ. ಆ ಊರಿನವರು ನಮಗೆ ರಸ್ತೆ ಮಾಡಿಕೊಟ್ಟಿದ್ದಾರೆ ಒಳ್ಳೆಯದಾಗಿ ಅಂತ. ಅಲ್ಲಿ ನೋಡೋದಾದರೆ ಪಾಪ ಒಂದು 10-15-20 ಮನೆಗಳಿವೆ. ಅದು ಮಾಡಿರೋದು ಯಾರಿಗೆ? ಆ ರಿಸಾರ್ಟ್ ಅವರಿಗೆ. ಅದು ಬೇರೆ ಜನರಿಗೆ ಉಪಕಾರ ಆಗಲಿ ಅಂತ ಯಾರು ಮಾಡಿಕೊಡ್ತಾ ಇಲ್ಲ. ಇವಾಗ ಅವರು ಬೇಳೆ ಬೇಯಬೇಕು, ಅದಕ್ಕೆ ಮಾಡಿಕೊಡ್ತಿದ್ದಾರೆ, ಆಯಿತಾ. ಆ ಒಂದು ರಿಸಾರ್ಟ್ ಮಾಡಿದ ಜಾಗದಲ್ಲಿ ನಾಳೆ ದಿವಸ ಲ್ಯಾಂಡ್ ಸ್ಲೈಡ್ ಆದರೆ ಆ ಕೆಳಗಿರೋರ ಗತಿ ಏನಾಗಬೇಕು, ಪಕ್ಕದವರ ಆಸ್ತಿ ಪಾಸ್ತಿಗೆ ಏನಾಗಬೇಕು? ಹೊರಗಡೆಯವರು ಈ ಥರ ಬಂದು ಮಾಡಿ ಕೊಡಗನ್ನ ನಾಶ ಮಾಡ್ತಿದ್ದಾರೆ. ಸಮಾಜ ಸೇವಕ ಗೋಪಿನಾಥ್ ವೈಡಿ, ಕಿರಗಂದೂರು ಗ್ರಾಮಸ್ಥರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕಡಂಗ ಕಾಕೋಟುಪರಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಳ್ಳುಂಬಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೊಳ್ಳುಂಬಾಡು ಪಾರಾಣೆ ಕುಂಜಿಲಗೇರಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ವಿದ್ಯಾರ್ಥಿಗಳಿಗೆ ಕೊಡೆ ಮತ್ತು ವಸ್ತ್ರಗಳನ್ನು ವಿತರಿಸಿದರು. ಈ ಸಂದರ್ಭ ಬಟ್ಟಿಕಾಳಂಡ ರಾಜಾ ದಿನೇಶ್, ದಯಾರೈ, ಬೋವೇರಿಯಂಡ ಅಜಿತ್, ಚಿಯಂಡಿರ ಲೋಕೇಶ್ ಮಾದಯ್ಯ, ಪಾಲಕಂಡ ಪ್ರವೀಣ್, ಚೊಟ್ಟೇರ ರಮೇಶ್, ಜಗನ್, ಅಲ್ಲಪಿರ ಜೀವನ್, ಮುಂಡಂಡ ಅನಿಲ್, ಚರ್ಮಂಡ ಲವ, ಶಾಲಾ ಶಿಕ್ಷಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ಇವತ್ತು ಕುಂಜಲಗಿರಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೆಳ್ಳಮಾಡು ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೇರಿದ್ದೀವಿ. ಈ ದಿನ ನಮ್ಮ ನೆಚ್ಚಿನ ನಾಯಕರಾದಂಥ ಹಾಗೂ ಶಾಸಕರಾದಂಥ ನಮ್ಮ ಎಸ್ ಪೊನ್ನಣ್ಣನವರ 51ನೇ ಹುಟ್ಟುಹಬ್ಬದ ಆಚರಣೆಗಾಗಿ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವೆಟರ್ ಮತ್ತು ಕೊಡೆಗಳನ್ನು ವಿತರಿಸ್ತೀವಿ. ಹಾಗೆ ಸಿಹಿ ತಿಂಡಿಗಳನ್ನು ಹಂಚಲು ಬಂದಿರ್ತೀವಿ. ಈ ಕಾರ್ಯಕ್ರಮವನ್ನು ಈಗ ನಡೆಸಲಿದ್ದೀವಿ.
ಮಡಿಕೇರಿಯ ಹೊಸ ಖಾಸಗಿ ಬಸ್ ನಿಲ್ದಾಣದ ಸಮೀಪ ರೇಸ್ ಕೋರ್ಸ್ ರಸ್ತೆಯಲ್ಲಿ ಭಾರೀ ಗಾತ್ರದ ಗುಂಡಿ ಬಿದ್ದಿದ್ದು ಮಳೆಗಾಲದಲ್ಲಿ ಗುಂಡಿಯಲ್ಲಿ ನೀರು ತುಂಬಿ ಅಪಾಯಕ್ಕೆ ಆಹ್ವಾನ ನೀಡುವ ಸ್ಥಿತಿಯಲ್ಲಿತ್ತು. ಪ್ರತಿನಿತ್ಯ ರಸ್ತೆಯಲ್ಲಿ ಸಾಗೋ ವಾಹನ ಸವಾರರಿಗೆ ಈ ಗುಂಡಿಯಿಂದ ಸಾಕಷ್ಟು ಕಿರಿಕಿರಿ ಆಗ್ತಾ ಇರುವುದನ್ನು ಅರಿತ ಸ್ಥಳೀಯ ಆಟೋ ಚಾಲಕರಾದ ಮೋಣಪ್ಪ ಪೂಜಾರಿ, ಲೋಹಿತ್, ಮಧು, ರಾಜು ಹಾಗೂ ಇತರ ಚಾಲಕರು ಸೇರಿ ಗುಂಡಿಯನ್ನು ಮುಚ್ಚುವ ಮೂಲಕ ಮಾನವೀಯತೆಯಿಂದ ಮೆರೆದಿದ್ದಾರೆ. ಆಟೋ ಚಾಲಕರ ಈ ಕಾರ್ಯಕ್ಕೆ ಸ್ಥಳೀಯರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾಪುಕ್ಲುವಿನ ಮಾರುಕಟ್ಟೆ ಬಳಿಯಲ್ಲಿ ಶಾಸಕರ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಲಾದ ಪ್ರಯಾಣಿಕರ ಬಸ್ ತಂಗುದಾಣವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ದಾಪುಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷೆ ಶಶಿ ಮಂದಣ್ಣ, ತಾಲೂಕ್ ಪಂಚಾಯಿತಿ ಇಒ ಶೇಖರ್, ಶಾಸಕರ ಪತ್ನಿ ಕಾಂಚನ್ ಪೊನ್ನಣ್ಣ, ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ, ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಸೋಮಣ್ಣ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪುಕ್ಲು. ಕರ್ನಾಟಕ ಕಿವುಡರ ಕ್ರೀಡಾ ಒಕ್ಕೂಟ ಹಾಗೂ ಧಾರವಾಡ ಜಿಲ್ಲಾ ಕಿವುಡರ ಸಂಘದ ಸಹಯೋಗದಲ್ಲಿ ನಡೆದ 20ನೇ ಕರ್ನಾಟಕ ರಾಜ್ಯ ಕಿವುಡರ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಕೊಡಗಿನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಹುಬ್ಬಳ್ಳಿಯ ಶಾಂತಿನಾಥ ಸಾಂಸ್ಕೃತಿಕ ಭವನದಲ್ಲಿ ಜುಲೈ 3ರಿಂದ 5ರವರೆಗೆ ನಡೆದ ಕ್ರೀಡಾಕೂಟದಲ್ಲಿ ಕೊಡಗು ಜಿಲ್ಲಾ ಕಿವುಡರ ಸಂಘದ ಉಪಾಧ್ಯಕ್ಷ ಶಂಕರ ನಾರಾಯಣ ಹೆಬ್ಬಾರ್ ಹಾಗೂ ಕಾರ್ಯದರ್ಶಿ ರಂಜಿತ್ ಪಾಲ್ಗೊಂಡಿದ್ದರು. ನಾಡಿನ ಜೀವನದಿ ಕಾವೇರಿ ಉಗಮಸ್ಥಾನ ತಲಕಾವೇರಿ ಹಾಗೂ ಪವಿತ್ರ ಕ್ಷೇತ್ರ ಶ್ರೀ ಭಗಂಡೇಶ್ವರ ದೇವಾಲಯಕ್ಕೆ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಮತ್ತು ಕುಟುಂಬದವರು ಭೇಟಿ ನೀಡಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಎಸ್ ಪೊನ್ನಣ್ಣ ಅವರ 51ನೇ ಜನ್ಮದಿನದ ಪ್ರಯುಕ್ತ ಭಾಗಮಂಡಲದ ಭಗಂಡೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಮಹಾಸಂಕಲ್ಪ ಪ್ರಾರ್ಥನೆ ಸಲ್ಲಿಸಲಾಯಿತು. ಮೊದಲಿಗೆ ಮಹಾಗಣಪತಿಗೆ ಪೂಜೆ, ನಂತರ ಶ್ರೀ ಭಗನೆ ಸಲ್ಲಿಸಿದರು. ಬಳಿಕ ತಲಕಾವೇರಿಗೆ ತೆರಳಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ವಿಶೇಷ ಪ್ರಾರ್ಥನೆಯಿಂದ ಶಾಸಕರಾದ ಪೊನ್ನಣ್ಣವರು ಸಲ್ಲಿಸಿದರು. ಈ ಸಂದರ್ಭ ತಕ್ಕ ಮುಖ್ಯಸ್ಥರಾದ ಕೋಡಿ ಮೋಟಯ್ಯ ಅವರು ತಾಯಿ ಕಾವೇರಿ ಮಾತೆ ಶಾಸಕರಿಗೆ ಒಳಿತು ಉಂಟು ಮಾಡಲಿ, ಸರ್ಕಾರದಲ್ಲಿ ಮತ್ತಷ್ಟು ಅವಕಾಶ ದೊರೆಯಲಿ ಅಂತ ಪ್ರಾರ್ಥಿಸಿದರು. ವಿಶೇಷ ಪೂಜೆ ಬಳಿಕ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಹುಟ್ಟುಹಬ್ಬದ ಪ್ರಯುಕ್ತ ಕೊಡಗಿನ ಜನತೆ ಹಾಗೂ ನಾಡಿನ ಜನರಿಗೆ ಸಮೃದ್ಧಿ ತರುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದು ತಿಳಿಸಿದರು. ನಾಪೋಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ವತಿಯಿಂದ ನಾಪೋಕ್ಲು ಬಳಿಯ ಬೇತು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾದ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ವಿದ್ಯಾರ್ಥಿಗಳೊಂದಿಗೆ ಸಂಭ್ರಮದಿಂದ ತಮ್ಮ 51ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಬೇತು ಗ್ರಾಮದ ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಶಾಸಕ ಪೊನ್ನಣ್ಣ ಅವರು ವಿದ್ಯಾರ್ಥಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಬಳಿಕ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಪಠ್ಯ ಸಾಮಗ್ರಿಗಳನ್ನು ವಿತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮೊದಲಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಿತೈಷಿಗಳು ಹಾಗೂ ವಿದ್ಯಾರ್ಥಿಗಳು ಶಾಸಕ ಪೊನ್ನಣ್ಣ ಅವರಿಗೆ ಹೂಗುಚ್ಛ ನೀಡಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು.
ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಂಬಡ ಸೋಮಣ್ಣ, ವಿರಾಜಪೇಟೆ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ಚಂಗಪ್ಪ, ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಪರವಂಡ ಸಿರಾಜ್, ನಾಪಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷೆ ಶಶಿ ಮಂದಣ್ಣ, ವಲಯಾಧ್ಯಕ್ಷ ಕುಶು ಕುಶಾಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ವಿರಾಜಪೇಟೆ ಪಟ್ಟಣದ ದೇವಾಂಗರ ಬೀದಿಯಲ್ಲಿ ಗೋದಳಿ ಜನಾಂಗದವರಿಂದ 5ನೇ ವರ್ಷದ ಚಾಮುಂಡಿ ಉತ್ಸವವನ್ನು ಆಚರಣೆ ಮಾಡಲಾಯಿತು. ಸೋಮವಾರ ಬೆಳಗ್ಗೆ ಚಾಮುಂಡಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಮಹಾಪೂಜೆ, ಪ್ರಸಾದ ವಿನಿಯೋಗ, ರಾತ್ರಿ ಮಹಾಪೂಜೆ, ಮಂಗಳವಾರ ಸರ್ವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ಬುಧವಾರ ಬೆಳಗ್ಗೆ ಮಹಾಪೂಜೆ ಬಳಿಕ ಚಾಮುಂಡಿ ದೇವಿಯ ವಿಗ್ರಹವನ್ನು ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಗೌರಿಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಸೋಮವಾರ ಸಂಜೆ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣವರು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭ ಚಾಮುಂಡಿ ಉತ್ಸವ ಸಮಿತಿ ಅಧ್ಯಕ್ಷರಾದ ರಾಮಚಂದ್ರ, ಪ್ರಧಾನ ಅರ್ಚಕರಾದ ಗಣೇಶ್, ಸದಸ್ಯರಾದ ಕುಮಾರ, ರಜನಿ, ನಾಗೇಶ್, ಜೀವನ್ ಸೇರಿದಂತೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುರಸಭೆ ಸಾಮಾನ್ಯ ಸಭೆ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ದೇಚಂಬ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಪುರಸಭೆ ಸದಸ್ಯ ಮೊಹಮ್ಮದ್ ರಾಫಿ ವಂದನಾ ನಿರ್ಣಯ ಮಂಡಿಸಿ, ವಿರಾಜಪೇಟೆ ಶಾಸಕ ಅವರ ವಿಶೇಷ ಪ್ರಯತ್ನದಿಂದ ಬೆಂಗಳೂರು ಕೊಡವ ಸಮಾಜಕ್ಕೆ ಸುಮಾರು 7 ಎಕರೆ ಜಾಗ ಮಂಜೂರು ಮಾಡಿಸಿದ್ದು ನಮ್ಮ ಕೊಡಗಿಗೆ ಹೆಮ್ಮೆ ತರುವ ವಿಚಾರ ಎಂದರು. ಸಭೆಗೆ ಆಗಮಿಸಿದ ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ ಮಾತನಾಡಿ, ಕೊಡವರ ಅಭಿವೃದ್ಧಿ ಹಾಗೂ ಏಳಿಗೆಗಾಗಿ ಶಾಸಕರು ವಿಶೇಷ ಪ್ರಯತ್ನ ಪಟ್ಟಿದ್ದು ಶ್ಲಾಘನೀಯ. ಇದರಿಂದ ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗಕ್ಕೆ ಒಳಿತಾಗಲಿದೆ ಎಂದರು. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿರುವ ಮುಖ್ಯ ತೋಡುಗಳ ಹೂಳೆತ್ತುವ ಕಾಮಗಾರಿಗೆ ಪುರಸಭೆ ನಿಧಿಯಿಂದ ಸುಮಾರು 10 ಲಕ್ಷ ರೂಪಾಯಿ ಮೀಸಲಿಟ್ಟಿರುವ ಕುರಿತು ಪುರಸಭೆ ಸದಸ್ಯ ಪೃಥ್ವಿನಾಥ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿ, ಸರ್ಕಾರದ ಹಣ ಪೋಲಾಗ್ತಾ ಇದೆ, ಪುರಸಭೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಜೆಸಿಬಿ ಬಾಡಿಗೆ ತೆಗೆದುಕೊಂಡು ಹಣ ವ್ಯರ್ಥವಾಗ್ತಾ ಇದೆ, ಅವರಿಗೆ ನೀಡೋ ಹಣದಲ್ಲಿ ಜೆಸಿಬಿ ಕೊಂಡುಕೊಳ್ಳಬಹುದು, ಹೂಳೆತ್ತುವ ವಿಚಾರದಲ್ಲಿ 10 ಲಕ್ಷ ತೋರಿಸಿದ್ದೀರಿ, ಸುಮ್ಮನೆ ಹಣ ಪೋಲಾಗ್ತಾ ಇದೆ ಎಂದು ಆರೋಪಿಸಿದರು. ಈ ವಿಚಾರದ ಬಗ್ಗೆ ಪರ ವಿರೋಧ ತೀವ್ರ ಚರ್ಚೆ ನಡೆದು ಹೂಳೆತ್ತುವ ಸಲುವಾಗಿ ಹಣ ಮೀಸಲಿಡಲಾಗಿದೆ ಎಂದು ಅಧ್ಯಕ್ಷರು ಹೇಳಿದರು. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, ವಿರಾಜಪೇಟೆ ಪಟ್ಟಣದಲ್ಲಿ ಸ್ವಚ್ಛತೆಯಿಂದ ಕಾಪಾಡಬೇಕಿದೆ, ಎಲ್ಲೆಂದರಲ್ಲಿ ಕಸ ಬಿಸಾಕುವವರ ವಿರುದ್ಧ ಕ್ರಮ ತೆಗೆದುಕೊಂಡು ದಂಡ ಹಾಕಬೇಕು, ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಮನಿರ್ದೇಶಿತ ಸದಸ್ಯ ಶಬರೀಶ್ ಶೆಟ್ಟಿ ಮಾತನಾಡಿ, ಕಸದ ವಾಹನ ಸುಸ್ಥಿತಿಯಲ್ಲಿಲ್ಲ, 7 ಗಂಟೆಗೆ ಬರುವ ಬೆಳಿಗ್ಗೆ 11 ಗಂಟೆ ಆದರೂ ಕೆಲವೊಮ್ಮೆ ತಲುಪೋದಿಲ್ಲ, ವಾಹನ ಸುಸ್ಥಿತಿಯಲ್ಲಿಡುವ ಕೆಲಸವಾಗಬೇಕು ಎಂದರು. ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯ ರಾಜೇಶ್ ಪದ್ಮನಾಭ, ಸ್ವಚ್ಛತಾ ವಾಹನ ಚಾಲಕರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಾರೆ, ಅಧಿಕಾರಿಗಳು ಗಮನ ಹರಿಸಬೇಕೆಂದರು. ಶಾಸಕರಾದ ಸನ್ಮಾನ್ಯ ಎಸ್ ಪನ್ನಣ್ಣನವರ ವಿಶೇಷ ಪ್ರಯತ್ನದಿಂದ ಬೆಂಗಳೂರಿನಲ್ಲಿ ಕೊಡವ ಸಮಾಜಕ್ಕೆ 7 ಎಕರೆ ಜಾಗವನ್ನು ನೀಡಿ ಸರ್ವೆ ನಂಬರ್ 21 ಹೊಸಹಳ್ಳಿ ವಿಲೇಜ್, ಜಾಲ, ಯಲಹಂಕ ತಾಲೂಕು ಇಲ್ಲಿ 10% ಹಣವನ್ನು ಕಟ್ಟಿಸಿಕೊಂಡು 1,07,10,00,000 ರೂಪಾಯಿ ಕೃಷಿಯೇತರ ಅಭಿವೃದ್ಧಿ ಹೊಂದದ ಜಮೀನನ್ನು ನೀಡಿದ್ದು, ಇದು ಕೊಡಗು ಜಿಲ್ಲೆಯ ಸಮಸ್ತ ಜನತೆಗೆ ನಮ್ಮ ಸರ್ಕಾರ, ನಮ್ಮ ಶಾಸಕರು ನೀಡಿದಂಥ ಒಂದು ಕೊಡುಗೆ ಅಂತ ಹೇಳ್ತಾ, ಇದಕ್ಕೆ ನಾವು ಸಂಬಂಧಪಟ್ಟ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದಾ ನಿರ್ಣಯವನ್ನು ಕಳಿಸಿಕೊಡ್ಬೇಕು. ಇದರ ಕ್ಯಾಬಿನೆಟ್ ಡಿಸಿಷನ್ ಆಗಿರೋದು 19/4/2025 ಹಾಗಾಗಿ ತಾವು ಇದನ್ನ ಒಂದರ ನಿರ್ಣಯವನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡಿಸ್ತಾ ಇದ್ದೀವಿ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಮುಖ್ಯ ತೋಡು ಹಾಗೂ ರಾಜಕಾಲುವೆಗಳ ಹೂಳೆತ್ತುವ ಕಾಮಗಾರಿ 10 ಲಕ್ಷ ರೂಪಾಯಿ ಹೇಳ್ಬಿಟ್ಟು ಒಂದು ದಿನ ನೋಡಬೇಕು. ಈ 10 ಲಕ್ಷ ರೂಪಾಯಿ ವಿರಾಜಪೇಟೆ ಒಂದು 5-6 ವಾರ್ಡಲ್ಲಿ ಆಗಿರ್ಬೋದು ನನ್ನ ಅಭಿಪ್ರಾಯ. ಏಕೆಂತಂದರೆ ಈ 10 ಲಕ್ಷ ಬಡ್ಜೆಟನ್ನು ನಾವು ಈ ಪುರಸಭೆಯಿಂದ ಸಾಮಾನ್ಯ ನಿಧಿಯಿಂದನೇ ಗೊತ್ತಿಲ್ಲ, ಯಾವ ನಿಧಿ ಅಂತ ಗೊತ್ತಿಲ್ಲ, ಅದನ್ನು ಯಾರು ಎಸ್ಟಿಮೇಟ್ ಮಾಡಿದ್ದು, ಎಷ್ಟೆಲ್ಲ ಮೀಟ್ರ್ ಇದೆ ಈ ಕಾಮಗಾರಿಯಲ್ಲಿ, ಒಂದೊಂದು ವಾರ್ಡಲ್ಲಿ ಎಷ್ಟು ಮೀಟ್ರ್ ಇದೆ ಈ ಕಾಮಗಾರಿಯಲ್ಲಿ, ಎಷ್ಟು ಹಣ ಅದಕ್ಕೆ
ವೆಚ್ಚ ಆಗ್ತದೆ ಹೇಳುವ ಒಂದು ಮಾಹಿತಿ ನಮಗೆ ಬೇಕು. ಯಾಕೆಂತಂದರೆ ಇದನ್ನು ನಮ್ಮ ವಿರಾಜಪೇಟೆ ಸುತ್ತಮುತ್ತಲ ವ್ಯಾಪ್ತಿಯ ನಮ್ಮ ಟೋಟಲ್ ವ್ಯಾಪ್ತಿ ಇರೋದು 7 ಕಿಲೋಮೀಟರ್ ಏನೋ ಇರೋದು ನಮ್ಮ ವಿರಾಜಪೇಟೆ ಪುರಸಭೆ. ಅದರಲ್ಲಿ ನಮ್ಮ ಇದರಲ್ಲಿ ನಾವು ಪತ್ರಿಕೆಯಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ, ಹಲವು ದಶಕಗಳ ನಂತರ ಮೊದಲ ಪ್ರಯತ್ನಕ್ಕೆ ಕೈ ಹಾಕಿದ ಆಡಳಿತ ಮಂಡಳಿ 15 ಕಿಲೋಮೀಟರ್ ಸುತ್ತಳತೆ ನಾಲೆಯ ಹೂಳೆತ್ತುವ ಕಾಮಗಾರಿ. 15 ಕಿಲೋಮೀಟರ್ ಹೂಳೆತ್ತುವ ಕಾಮಗಾರಿ ವಿರಾಜಪೇಟೆ ನಗರದೊಳಗೆ ಇದೆಯಾ ತೆಗೆದು ನಮ್ಮ ಮುಖ್ಯ ಪ್ರಶ್ನೆ. ಇದು ಇಡೀ ಪತ್ರಿಕೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಬಂದಿದೆ ಈ ಥರ. ಯಾಕೆಂದರೆ ಇಷ್ಟೊಂದು ದೊಡ್ಡ ಅಮೌಂಟ್, ಯಾಕೆಂದರೆ ನಮ್ಮ ಶಾಸಕರು ಪಾಪ ಅವರ ಪ್ರಯತ್ನದಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮ್ಮ ಪುರಸಭೆಗೆ ತರ್ತಾ ಇದ್ದಾರೆ. ಅದನ್ನು ದುಂದ ವೆಚ್ಚ ಅಂದರೆ ಇದಕ್ಕೆ ದುಂದ ವೆಚ್ಚ ಅಂತ ಹೇಳೋದು, ಇದು ನಿಜವಾಗಿ ದೊಡ್ಡ ಭ್ರಷ್ಟಾಚಾರ. ಯಾಕೆಂದರೆ ಇಷ್ಟೊಂದು ದೊಡ್ಡ 10 ಲಕ್ಷ ರೂಪಾಯಿ, ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ನೆರೆದಿರುವಂತಹ ಸರ್ವ ಕೊಡವೇತರ ಜನಾಂಗದವರ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಹಾಗಾಗಿ ಇವತ್ತು ಅವರು ಮಾಡಿದಂತಹ ಒಂದು ವಿಚಾರ ಬಹಳ ವಿಶೇಷವಾದದ್ದು. ಹಾಗಾಗಿ ಇದಕ್ಕೆ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರು ಹೇಳಿರುವಂತಹ ವಿಚಾರದ ಮೇಲೆ ನಾವು ನಿರ್ಣಯವನ್ನು ಮಾಡುವ ಅಂತ ಹೇಳೋದು ನನ್ನ ಅಭಿಪ್ರಾಯ. ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಳು ನಮ್ಮ ಕೊಡವರ ಅಭಿವೃದ್ಧಿಗೋಸ್ಕರ ಕೊಡವ ಜನಾಂಗದ ಏನು ಬೆಂಗಳೂರಲ್ಲಿ ಕೊಡವ ಸಮಾಜ ಮತ್ತು ಶಾಲೆಗಳು ಹಲವು ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗೆಯೇ ಅದಕ್ಕಾಗಿ ಕೊಡವರ ಉದ್ದೇಶಕ್ಕಾಗಿ ಒಂದು ಒಳ್ಳೆಯ, ಯಾಕೆಂತ ಹೇಳಿದ್ರೆ ಒಂದು 50 ಕೋಟಿ ಆಸ್ತಿಯನ್ನು ಸರ್ಕಾರದ ಇದರಿಂದ ಕೇವಲ 10%, 1 ಕೋಟಿ ಚಿಲ್ಲರೆಗೆ ಮಾಡಿಕೊಟ್ಟಿದ್ದು ಇಡೀ ಕೊಡವ ಜನಾಂಗಕ್ಕೆ ಭಾಳ ಒಳ್ಳೆಯದಾಗಿದೆ. ಹಾಗೆ ಅವರಿಗೆ ಶಾಸಕರಿಗೆ, ಅವರಿಗೆ ವಿರಾಜಪೇಟೆ ಇವತ್ತಿನ ಪಟ್ಟಣ ಪಂಚಾಯಿತಿ ಪುರಸಭೆಯ ಸರ್ವ ಸದಸ್ಯರ ಅಭಿಪ್ರಾಯವು ಒಳ್ಳೆಯ ಅಭಿಪ್ರಾಯ ಸ್ವಾಗತ ಬಯಸ್ತೇನೆ. ಹಾಗೆ ಅವರಿಗೂ ಅಷ್ಟೇ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಗೆ ಹೆಚ್ಚು ಅಭಿವೃದ್ಧಿಯನ್ನು. ಇಟಾಚಿ ಅದು ಒಂದು ದಿವಸ 9 ಗಂಟೆ ಕೆಲಸ ಮಾಡಿದ್ರೆ 9,000 ರೂಪಾಯಿ. ಯಾವುದು ಇಟಾಚಿ 9 ಗಂಟೆ ಮಾಡೋದ್ರೆ 8 ಗಂಟೆ ಮಾಡೋದು ಪರವಾಗಿಲ್ಲ, 9 ಗಂಟೆ ಮಾಡಿದ್ರು 9,000 ರೂಪಾಯಿ. ಒಂದು ತಿಂಗಳಿಗೆ ಮಾಡಿದ್ರೆ ಕೆಲಸ 2,70,000 ರೂಪಾಯಿ ಆಗೋದು. ಒಂದು ತಿಂಗಳು ಕೆಲಸ ಮಾಡಿದ್ರೆ ಇಡೀ ವಿರಾಜಪೇಟೆ ಉಳಿಸ್ಬೋದು. ಅದು ಬರೀ 30 ದಿವಸಕ್ಕೆ 2,70,000 ರೂಪಾಯಿ ಖರ್ಚಾಯ್ತದೆ. ಅದನ್ನು ಹೋಗಿ ಎರಡು ತಿಂಗಳು ಇಟ್ಕೊಳ್ಳುವ. 2 ತಿಂಗಳು ಕೆಲಸ ಮಾಡಿದ್ರೆ 5,40,000 ರೂಪಾಯಿ. ಯಾಕೆಂತಂದರೆ ಇಲ್ಲಿ ವಿರಾಜಪೇಟೆಯಲ್ಲಿ ಅತಿ ಹೆಚ್ಚು ಉಳಿಸುವ ವಾರ್ಡ್ ಅಂದರೆ ಒಂದು ನಮ್ಮ ಕುಟಪ್ಪನವರ ವಾರ್ಡ್, ಒಂದು ಸುಭಾಷ್ ವಿಜಯನಗರ, ಒಂದು ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರಾದ ಸುಣ್ಣದ ಬೀದಿ ಕೆಳಗೆ. ಈ 3 ಸದಸ್ಯರ ವಾರ್ಡ್ ಯಾರ ಗಮನಕ್ಕೂ ಬರದೆ, ಮುಖ್ಯಾಧಿಕಾರಿ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅಥವಾ ಯಾವುದೇ ಸದಸ್ಯರ ಗಮನಕ್ಕೆ ಬರದೆ ಅವರೇ ಪರ್ಸನಲಿ ತಗೊಂಡು ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡಿದಂತ ಒಂದು ವಿಚಾರ ನಮಗೆಲ್ಲ ಗೊತ್ತಿರುವಂತ ವಿಚಾರ. ಸೊ ಅದ್ರ ಬಗ್ಗೆ ಏನು ನೀವು ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಮಂಡಿಸಿ. ವಿರಾಜಪೇಟೆ ನ್ಯಾಯಾಲಯದ ನ್ಯಾಯಾಧೀಶರ ಕೊಠಡಿಯಲ್ಲಿ ಹಾವು ಕಂಡುಬಂದಿದೆ. ತಕ್ಷಣ ನ್ಯಾಯಾಧೀಶರು ಹಾವನ್ನು ನೋಡಿ ವಕೀಲರಾದ ದಿನೇಶ್ ಅವರಿಗೆ ಮಾಹಿತಿಯನ್ನ ನೀಡಿದ್ರು. ಕೂಡಲೇ ಅದನ್ನ ಸೆರೆ ಹಿಡಿದು ದೇವರ ಕಾಡಿಗೆ ಬಿಡಲಾಯಿತು.
ಸರ್ ಹಾಗೆ ಅದು ತಲೆ ಹಿಡ್ಕೊಂಡ್ಬಿಡಿ ಬಾಲ ಕೊಯ್ ಮಾಡೋದು ಕೊಯ್ರೆ ಕಾಲು ಇರೋ ಕೈಯ ಇರೋ ಅಲ್ಲ ಇದು ಮಾಡ್ಬೇಕು ನೀವು. ಕ್ಯಾಮ್ರಾ ಆನ್ ಆಗಿಲ್ಲ ನಿಮ್ದು. ಇದು ಹೋಯ್ತು ಹಾಂ ನಾಗರವ ಅಲ್ಲ ಅದು ಕೇರೆ ಹಾವು ಅಂತ.